ನೀನ್ ಮೂರನೇ ಸರಿ ಇದೇ ಪ್ರಶ್ನೆ ಕೇಳ್ತಿದ್ಯಲ್ಲ ನನ್ನ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ ಮಿಸ್ಟರ್ ಸೂರ್ಯ? ಸತ್ಯ ಹೇಳಿದ್ದೀನಿ. ನಾವು ಫೈಟ್ ಮಾಡ್ತಾ ಇರೋದು ಆರೋಗ್ಯಕ್ಕೋಸ್ಕರನೇ. ಇದು ಆಕ್ಚುಲಿ ಚೆನ್ನಾಗಿರೋದು. ಕಾಲೋನಿ ಸಿನಿಮಾನ ನೋಡಿಲ್ಲ ಅಂದ್ರೆ ಒಂದು ಕ್ಲಾಸ್ ಮಾಸು ಹೀರೋನ ಮಿಸ್ ಮಾಡ್ಕೊಂತಾರೆ. ಬಂದು ಸಿನಿಮಾ ನೋಡಿ. ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಸೂರ್ಯ. ಚಾನಲ್ಗೆ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಮಾಡೋಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ರೂಪದಲ್ಲಿ ಬರಬೇಕಾ? ಹಾಗಾದ್ರೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಟನ್ ಅಂತ ಪ್ರೆಸ್ ಮಾಡಿ. ಸೊ ಇವತ್ತು ನಾವು JP ನಗರಲ್ಲಿರೋ ಸಿದ್ದೇಶ್ವರ ಥಿಯೇಟರ್ ಅಲ್ಲಿ ಇದ್ದೀರಿ. ಏನಕ್ಕೆ ಅಂತ ಹೇಳಿದ್ರೆ ಇವತ್ತು ನಿಮ್ಗೆಲ್ಲ ಗೊತ್ತಿರ್ಬೋದು, ಕಾಲೋನಿ ಸಿನಿಮಾ ರಿಲೀಸ್ ಇದೆ. ಸೊ ಈ ಸಿನಿಮಾ ನೋಡಿದ್ಮೇಲೆ ಜನ ಏನಕ್ಕೆ ಈ ಸಿನಿಮಾನ ನೋಡ್ಬೇಕು ಅಂತ ಜನಗಳ ಅಭಿಪ್ರಾಯನ ನಾವು ತಿಳ್ಕೊಳ್ಳೋಣ. ಕೇಳಂಗಿಲ್ಲ ಯಾರು ಕೇಳಂಗಿಲ್ಲ, ಕಲ್ಲಿಯ ತುಂಬೆಲ್ಲ ಇವರದೆ ಸೌಂಡ್. 3 hours later. ಬ್ರೋ, ಈ ಸಿನಿಮಾನ ಏನಕ್ಕೆ ನೋಡ್ಬೇಕು? ಜಾತಿ ಧರ್ಮದ ಬಗ್ಗೆ ಒಬ್ಬ ಸ್ನೇಹಿತ ಹೆಂಗಿರ್ಬೇಕು, ಜಾತಿ ಧರ್ಮ ಎಲ್ಲ ಬಿಟ್ಬಿಡ್ಬೇಕು, ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಂಗ್ ಬೆಳಿಬೇಕು, ಏನ್ ಕತೆ, ನಮ್ಮಂತವ್ರನ್ನ ಹೆಂಗ್ ನೋಡ್ತಾರೆ ಅನ್ನೋದು ಒಂದು ಪಿಕ್ಚರ್ ಅಲ್ಲಿ ಇದೆ ಸರ್. ಪಿಕ್ಚರ್ ಮಾತ್ರ ಸಖತ್ತಾಗಿದೆ, ಎಲ್ಲರೂ ನೋಡಿ ಪಿಕ್ಚರ್ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ. ಅಂದ್ರೆ ಇಡೀ ನಮ್ಮ ಭಾರತ ದೇಶದಲ್ಲೇ ಕಾಲೋನಿ ಇಲ್ಲದೆ ಹೋದಂತಹ ಒಂದು ಜಾಗ ಇಲ್ಲ. ಎಲ್ಲಾ ಕಾಲೋನಿಲೂ ಒಂದೊಂದು ಘಟನೆ ಇದ್ದೇ ಇರ್ತದೆ. ಫ್ಲೈಯಿಂಗ್ ಕಿಂಗ್ ಮಂಜು ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಮತ್ತೆ ನಮ್ಮ ರಾಜೀವನು ತುಂಬಾ ಒಳ್ಳೆ ಆಕ್ಟಿಂಗ್ ಮಾಡಿದ್ದಾರೆ. ಸಿನಿಮಾನ ಕನ್ನಡಿಗರು ಬಂದು ನೋಡಿ ಆಶೀರ್ವದಿಸ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಸರ್, ಕಾಲನಿ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂದ್ರೆ ನಾವೆಲ್ಲರೂ ಒಂದು ಧ್ವನಿಯಾಗಿ ಎತ್ತಬೇಕಾಗತ್ತೆ. ನಾಳೆ ದಿವಸ ನಮ್ಗೆ ನಾಳೆ ಪ್ಲೇ ಗ್ರೌಂಡ್ ಸಿಗತ್ತೋ ಇಲ್ವೋ ಅನ್ನೋ ಒಂದು ಇದ್ರಲ್ಲಿ ಒಂದು ಧ್ವನಿಯಾಗಿ ಎತ್ತಬೇಕಾಗತ್ತೆ. ಆ ಧ್ವನಿ ಎತ್ತಕ್ಕಾದ್ರೂ ಈ ಸಿನಿಮಾ ನೋಡ್ಲೇಬೇಕಾಗತ್ತೆ. ಆ ಧೈರ್ಯ ತುಂಬಿಸ್ಕೊಳಕ್ಕಾಗ್ಲಿ, ಒಂದು ಗೌರ್ಮೆಂಟ್ ನ ಹೆಂಗೆ ಫೇಸ್ ಮಾಡ್ಬೇಕು, ಒಂದು ನಾವೇನಕ್ಕೆ ಇದು ಕೇಳ್ತೀವಿ ಅಂತ ಮಾಡೋದಕ್ಕೆ, ಒಂದು ಗ್ರೌಂಡ್ ಏನಕ್ಕೆ ಕೇಳ್ತೀವಿ, ನಾಳೆ ದಿವಸ ನಮ್ಮ ಮಕ್ಕಳಿಗೆ ಏನಕ್ಕೆ ಕೇಳ್ತೀವಿ ಅಂತ ಹೇಳೋದಕ್ಕೆ ಕಾಲನಿ ಸಿನಿಮಾ ನೋಡ್ಬೇಕಾಗುತ್ತೆ. ಥ್ಯಾಂಕ್ ಯು ಸರ್. ಕಾಲೋನಿ ಸಿನಿಮಾನ ಏನಕ್ಕೆ ನೋಡ್ಬೇಕು ಅಂತಂದ್ರೆ, ಇಲ್ಲಿ ಹೋರಾಟದ ಒಂದು ಇದಾದ್ರೆ, ಈ ಶ್ರೀಮಂತರ ಮಕ್ಕಳು ಸ್ನೇಹ ಹೆಂಗಿರುತ್ತೆ ಅಂದ್ರೆ ಬಾರು, ಪಬ್ಬು, ಬ್ಯಾಂಡು ಇಂಥ ಜಾಗದಲ್ಲಿ ಅವ್ರ ಸ್ನೇಹ ಕಳೀತಾರೆ. ಬಡವ್ರ ಮಕ್ಕಳು ಸ್ನೇಹ ಹೃದಯದಲ್ಲಿ ಇರುತ್ತೆ ಅನ್ನೋದನ್ನ ಈ ಸಿನಿಮಾ ತೋರಿಸ್ತಾ ಇದೆ. ಸಿನಿಮಾ ಹೇಗಿದೆ ಸರ್? ಸಿನಿಮಾ ಸೂಪರ್ ಆಗಿದೆ, ಎಲ್ಲರೂ ಬಂದು ಕುತ್ಕೊಂಡು ನೋಡ್ಬೇಕು, ಸಿನಿಮಾನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡು ಈ ಸಿನಿಮಾ ನೋಡಿದ್ರೆ ನಾವು ಯಾವ ಆಂಗಲ್ ಅಲ್ಲಿ ಸಿನಿಮಾ ಸರ್, ಸಿನಿಮಾ ನೋಡೋದ್ ಬರೀ ಸಿನಿಮಾ ನೋಡೋದಲ್ಲ, ಸಿನಿಮಾ ನೋಡಿ ಅದನ್ನ ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ಸಿನಿಮಾ ನಮ್ಗೆ ಅರ್ಥ ಆಗುತ್ತೆ. ಸೊ ಈ ಸಿನಿಮಾದಲ್ಲಿ ಇವ್ರದ್ದು ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದ್ದಾರೆ. ಸೊ ಇವ್ರನ್ನ ಕೇಳೋಣ, ಸಿನಿಮಾ ಬಗ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್. ಸಿನಿಮಾ ಆಕ್ಚುಲಿ ತುಂಬಾ ಚೆನ್ನಾಗಿತ್ತು. ನಾನು ಒಂದು ಪಾತ್ರ ಮಾಡಿದ್ದೀನಿ, ಇದರಲ್ಲಿ ಪೊಲೀಸ್ ಪಾತ್ರ ಮಾಡಿದ್ದೀನಿ. ಪ್ರತಿಯೊಬ್ಬರು ಬೇಕಾದಂತ ಒಂದು ಗ್ರೌಂಡ್ಗೋಸ್ಕರ ಹೋರಾಟ ನಡೆದಿರುವಂತ ಸಿನಿಮಾ ಇದು. ದೊಡ್ಡ ಮಟ್ಟದಲ್ಲೇ ಇದೆ ಮೆಸೇಜ್. ಯಾಕೆಂದ್ರೆ ಇವಾಗ ಚಿಕ್ಕ ಮಕ್ಕಳಿಗೆ ಇವಾಗ ಬೇಕಾಗಿರೋದು ಇಂಪಾರ್ಟೆಂಟ್ ಆಗಿ ಗ್ರೌಂಡ್. ಆ ಗ್ರೌಂಡೇ ಇವಾಗ ಯಾವ್ದೇ ಸ್ಕೂಲ್ಗಳಲ್ಲಾಗ್ಲಿ ಎಲ್ಲೇ ಆಗ್ಲಿ ನಾವು ನೋಡಿದ್ರೆ ಎಷ್ಟೇ ದೊಡ್ಡ ಸ್ಕೂಲ್ ಇದ್ರೂ ಒಂದು ಚಿಕ್ಕ ಗ್ರೌಂಡ್ ಕೂಡ ಇರೋದಿಲ್ಲ. ಸೊ ಹೇಳಿರೋ ತರನೇ ಒಂದು ಗ್ರೌಂಡ್ ಇಲ್ಲ ಅಂತಂದ್ರೆ ಆರೋಗ್ಯವಾಗಿ ಇರೋಕೆ ಸಾಧ್ಯನೇ ಇಲ್ಲ. ಅಥವಾ ಜಿಮ್ ಕ್ಲಾಸ್ಗೋ ಎಲ್ಲೋ ಹೋಗ್ಬೇಕು ಅಂತಂದ್ರೆ ದುಡ್ಡಿರೋರು ಹೋಗ್ತಾರೆ, ದುಡ್ಡಿಲ್ದಿರೋರು ಎಲ್ಲಿ ಹೋಗ್ತಾರೆ. ಹಂಗಾಗಿ ನೀವು ಖಂಡಿತ ಇದನ್ನ ನೋಡ್ಲೇಬೇಕು. ಮಾಸ್ಕ್ ಅಂತೂ ಕಮ್ಮಿನೇ ಇಲ್ಲ, ಒಬ್ಬೊಬ್ರನ್ನ ಆಕ್ಟಿಂಗ್ ಅಂತೂ ಇನ್ನು ಹೇಳ್ಬೇಕಾಗಿಲ್ಲ, ತುಂಬಾನೇ ಚೆನ್ನಾಗಿದೆ. ಹೌದು, ಮ್ಯಾಮ್ ಹೇಳ್ದಂಗೆ ಇದು ಒಂದು ಹೋರಾಟದ ಮೂವಿ. ಒಂದು ಒಳ್ಳೆ ಮೆಸೇಜ್ ಇದೆ. ಇವಾಗಿನ ಕಾಲದ ಮಕ್ಕಳಿಗೆ ಒಂದು ಗ್ರೌಂಡ್ ಬೇಕು ಆಟ ಆಡಕ್ಕೆ ಅಂತ, ಅದಕ್ಕೋಸ್ಕರ ಹೋರಾಟ ಮಾಡೋ ಸಿನಿಮಾ. ಹಾಗೆ ಒಂದು ಇಬ್ರು ಸ್ನೇಹಿತರ ಮಧ್ಯ ತಂದಾಕೋರು ಇದ್ದೇ ಇರ್ತಾರೆ. ಸೊ ಆತರ ಎಲ್ಲ ಇದ್ದಾಗ ಹೇಗಿರ್ಬೇಕು, ಸ್ನೇಹಿತರು ಎಷ್ಟು ಹೊಂದಾಣಿಕೆಯಿಂದ ಇರಬೇಕು, ಸೊ ನಾವು ಎಲ್ಲ ಹೋರಾಡಿದ್ರೇನೆ ತಗೊಳಕ್ ಆಗೋದು ಅನ್ನೋದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಜನ ಏನ್ ಮಿಸ್ ಮಾಡ್ಕೊಂತಾರೆ? ನೀನ್ ಮೂರನೇ ಸರಿ ಇದೇ ಪ್ರಶ್ನೆ ಕೇಳ್ತಿದ್ಯಲ್ಲ ನನ್ನ. ಅಲ್ಲ, ಇನ್ನೊಂದ್ಸರಿ ಹೇಳಿ, ನಾನು ಇನ್ನೊಂದು ಆನ್ಸರ್ ಮಾಡ್ಬೇಕು ಅದಕ್ಕೆ. ಏನಕ್ಕೆ ನೋಡ್ಬೇಕಂತ ಉತ್ತರ ಇದೆ ಹಂಗಂದ್ರೆ. ಏನಕ್ಕೆ ನೋಡ್ಬೇಕಂತ ಕೇಳ್ದೆ, ಏನಕ್ಕೆ ನೋಡ್ಬೇಕಂತ ಕೇಳ್ದೆ. ಬಟ್ ಜನ ಏನ್ ಮಿಸ್ ಮಾಡ್ಕೊಂತಾರೆ ಅಂತ ಕೇಳಿಲ್ಲ. ಒಳ್ಳೆ ಪ್ರಶ್ನೆ ಕೇಳೋರು ಆಕ್ಚುಲಿ. ಅವರು ಮೂರು ಸರಿ ಆನ್ಸರ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾರೆ. ಇವರು ಸಿನಿಮಾ ನೋಡಿ ಈ ಪ್ರಶ್ನೆ, ಯಾಕಂದ್ರೆ ಅವ್ರಿಗೆ ಏನೋ ಒಂದು ಉತ್ತರ ಇದೆ, ಅದಕ್ಕೇನೆ ಆದ್ರೂ ಹೇಳ್ತೀನಿ. ಜನ ಏನ್ ಮಿಸ್ ಮಾಡ್ಕೊಂತಾರೆ? ಒಂದ್ ಒಳ್ಳೆ ಸ್ನೇಹ ಮಿಸ್ ಮಾಡ್ಕೊಂತಾರೆ. ಅಕಸ್ಮಾತ್ ಆಗಿ ಇನ್ನೊಬ್ಬ ಸ್ನೇಹಿತನಿಗೆ ಯಾವುದೋ ಬೇರೆ ಕೆಲಸ ಮಾಡಕ್ ಹೋಗಿ ಅಥವಾ ಏನೋ ಒಂದು ವಿಚಾರದಕ್ಕೆ ಯಾರು ಕಳ್ಕೊಂಡಾಗ ಒಂದು ನೋವಾಗುತ್ತಲ್ವಾ, ಆ ತರದ್ ಆಗ್ಬಾರ್ದು ಅನ್ನೋದು ಯೋಚನೆ ಮಾಡ್ತಾನೆ ಸ್ನೇಹಿತ. ಪ್ಲಸ್ ಒಂದು ಕಾಸ್ ಅಂದ್ರೆ ಒಂದು
ಆಟದ ಮೈದಾನಕ್ಕೆ ಹೋರಾಡೋ ಅಂಥದ್ದು ತುಂಬ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಮಂಜು ಅವರು. ಅದರೊಟ್ಟಿಗೆ ಒಂದಷ್ಟು ವಿಚಾರಗಳನ್ನ ಪೊಲಿಟಿಕಲಿ ಹೇಳಕ್ ಕೊಟ್ಟಿದ್ದಾರೆ. ಅದನ್ನ ಜನ ಎಕ್ಸೆಪ್ಟ್ ಮಾಡಿದ್ದಾರೆ ಕೂಡ. ಪರ್ಫಾರ್ಮೆನ್ಸ್ ಅಂತ ತಗೊಂಡ್ರೆ ಈ ಸಿನಿಮಾದಲ್ಲಿ ಡೆಫಿನೆಟ್ಲಿ ಎಲ್ಲರಿಗೂ ಎಲ್ಲ ಪರ್ಫಾರ್ಮೆನ್ಸ್ ಇಷ್ಟ ಆಗಿದೆ. ಸೊ ಅದನ್ನ ಮಿಸ್ ಮಾಡ್ಕೊಂತಾರೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿರೋ ಸಿನಿಮಾ ಗೆಲ್ಲುತ್ತೆ ಅನ್ನೋದು ನನ್ನ ನಂಬಿಕೆ. ನಾನೇನ್ ಮಿಸ್ ಮಾಡ್ಕೊಂತಾರೆ ಅಂತ ಹೇಳ, ಈ ಸಿನಿಮಾ ಅಂದ್ರೆ ಕಾಲೋನಿ ಸಿನಿಮಾನ ನೋಡಿಲ್ಲ ಅಂದ್ರೆ ಒಂದು ಕ್ಲಾಸ್ ಮಾಸ್ ಹೀರೋನ ಮಿಸ್ ಮಾಡ್ಕೊಂತಾರೆ. Watch this movie because this movie is giving a very important moral to everyone that children should play in the ground because there is too much technology, and if they'll be invested in the technology, the help will be, they cannot benefit from it anything. ಥ್ಯಾಂಕ್ ಯು ಮೇಡಮ್. ಕಾಲೋನಿ ಸಿನಿಮಾನ ಏನಕ್ಕೆ ನೋಡ್ಬೇಕು ಜನ? ಒಂದು ಒಳ್ಳೆ ಮೆಸೇಜ್ ಅಂತ ಹೇಳಿದ್ರೆ ಗ್ರೌಂಡ್ಗೋಸ್ಕರ ಹೋರಾಟ. ಸೊ ನಮ್ಮೆಲ್ಲರಿಗೂ ಗೊತ್ತಿರೋದೇ ಈಗ ಗ್ರೌಂಡ್ ಇಲ್ಲ ಬೆಂಗಳೂರಲ್ಲಿ ಅಂತ ತಗೊಂಡ್ರೆ, ತುಂಬಾ ಕಡೆ ಗ್ರೌಂಡ್ಗೋಸ್ಕರ ಹೋರಾಟ ಆಗಿರೋದು ನೋಡಿದೀವಿ, ಒತ್ತುವರಿ ಆಗಿರೋದು ನೋಡಿದೀವಿ. ಬೆಂಗಳೂರಲ್ಲಂತೂ ನಮಗೆ ತುಂಬಾ ಜಾಸ್ತಿ ಸಿಗುತ್ತೆ ಅದು. ಗ್ರೌಂಡ್ ಬೇರೆ ಬೇರೆದಕ್ಕೆ ದುರ್ಬಳಕೆ ಆಗ್ತಾ ಇರೋದು ನೋಡ್ತಾ ಇದೀವಿ. ಸೊ ಇಲ್ಲಿ ಒಂದ್ ಲೈನ್ ಇರ್ಬೋದು, ಗ್ರೌಂಡ್ಗೋಸ್ಕರ ಹೋರಾಟ ಮಾಡ್ತಾ ಇರ್ಬೋದು, ಬಟ್ ನಮಗೆ ಹೊರಗಡೆ ಪ್ರಪಂಚದಲ್ಲಿ ನೋಡಿದಾಗ ಬೇರೆ ಬೇರೆ ರೀತಿಯಲ್ಲಿ ಗ್ರೌಂಡ್ ಒತ್ತುವರಿ ಆಗಿರೋದು ಕಾಣುತ್ತೆ. ಗ್ರೌಂಡ್ ನ ಬೇರೆ ಯಾರೋ ಒಬ್ಬರೇ ಯೂಸ್ ಮಾಡೋ ತರದ್ ಇರುತ್ತೆ, ಅಥವಾ ಗ್ರೌಂಡ್ ಯಾರೋ ಒಬ್ಬ ಬ್ರ್ಯಾಂಡ್ ಅವರಲ್ಲಿ ಇಟ್ಕೊಂಡು ಬೇರೆ ಒಂದ್ ಸ್ಪೋರ್ಟ್ಸ್ ಮಾತ್ರ ಇಟ್ಕೊಂಡಿರೋ ತರದ್ದು ಇರುತ್ತೆ. ಈ ಸಿನಿಮಾ ನೋಡಿದಾಗ ನಿಮ್ಗೆ ಅದೊಂದು ಮೆಸೇಜ್ ಸಿಗುತ್ತೆ. ನಮ್ಮ ಏರಿಯಾದಲ್ಲಿ ಎಲ್ಲಿತ್ತು ಗ್ರೌಂಡ್, ಅಟ್ಲೀಸ್ಟ್ ಹುಡುಕಾಟ ಮಾಡ್ಬೋದು. ಸೊ ಅದಾದ್ಮೇಲೆ ಹುಡುಕಾಟ ನೀವು ಆಡ್ಬೋದು ಅಂತ ಅನ್ಕೊಳ್ತೀನಿ. ಯಾಕಂದ್ರೆ ಗ್ರೌಂಡ್ ಎಲ್ಲೋ ಒಂದ್ ಕಡೆ ಇದ್ದೇ ಇರುತ್ತೆ. ಯಾವುದೇ ಒಂದು ಈಗ ಪ್ರೆಸೆಂಟ್ ಕೂಡ ಒಂದು ಲೇಔಟ್ ಮಾಡಿದ್ರೆ ಒಂದು ರೂಲ್ ಇರುತ್ತೆ, ಗ್ರೌಂಡ್ ಮಾಡ್ಬೇಕು, ಪಾರ್ಕ್ ಮಾಡ್ಬೇಕು, ಈ ತರದ್ದೆಲ್ಲ. ಸೊ ಆ ತರ ಪ್ರತಿಯೊಂದು ಊರು ಆದಾಗ್ಲೂ ಕೂಡ ಎಲ್ಲೋ ಒಂದು ಜಾಗನ ಬಿಟ್ಟಿರ್ತಾರೆ. ಸೊ ಅದು ಬೇರೆ ಯಾವ್ದೋ ಕಾರಣಕ್ಕೆ ಒತ್ತುವರಿಯಾಗಿ ಯಾವ್ದೋ ಒಂದು ರೀತಿಯಲ್ಲಿ ಮುಚ್ಚೋಗಿರುತ್ತೆ. ಸೊ ಅದನ್ನ ಹುಡುಕಿ ನೋಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ. ಎಲ್ಲಾದ್ರೂ ನಿಮ್ಮ ಏರಿಯಾದಲ್ಲಿ ಗ್ರೌಂಡ್ ಇದ್ರೆ ಅದನ್ನ ಉಳಿಸ್ಕೊಡಿ. ಮಕ್ಕಳಿಗೆ ಮೊಬೈಲ್ ಕೊಡೋ ಬದಲು ಅವ್ರಿಗೆ ಗ್ರೌಂಡ್ ಕೊಡಿ. ಅಣ್ಣ, ಈಗ ಸಿನಿಮಾನ ನೋಡ್ದೆ, ಸಿನಿಮಾದಲ್ಲಿ ಒಂದು ವಿಷಯ ಅಂತಲ್ಲ, ತುಂಬಾ ವಿಷಯಗಳಿದಾವೆ ತಗೊಳಕ್ಕೆ. ಈಗ ಜನಕ್ಕೆ ಈ ಸಿನಿಮಾ ಏನಕ್ಕೆ ನೋಡ್ಬೇಕು ಅಂತ ಹೇಳ್ತೀರಾ? ಸಿನಿಮಾ ಏನಕ್ಕೆ ನೋಡ್ತಾರೆ ಹೇಳಿ ಮುಂಜು? ಈಗ ಸಿನಿಮಾನ ಏನಕ್ಕೆ ನೋಡ್ತಾರೆ ಅಂದ್ರೆ, ಕೆಲವರು ಮೆಸೇಜ್ ಆಗಿ ತಗೊಂತಾರೆ. ಈಗ ಸಿನಿಮಾ ಫೀಲ್ಡ್ ಅಲ್ಲಿ ಇರೋರು ಒಂದು ವರ್ಕ್ ಹೇಗೆಲ್ಲ ಮಾಡ್ಬೋದು ಅಂತ ತಗೊಂತಾರೆ. ಈ ಸಮಾಜಕ್ಕೆ ತುಂಬಾ ಮೆಸೇಜ್ ಇದಾವೆ, ಫ್ರೆಂಡ್ಶಿಪ್ ಅಲ್ಲಿ ಆಗಿರ್ಬೋದು, ಮತ್ತೆ ಈ ಕಾಲೋನಿನಲ್ಲಿ ನಡೆಯುವಂತ ಘಟನೆಗಳಾಗಿರ್ಬೋದು. ಬಟ್ ನೀವೇನ್ ಏನಕ್ಕೆ ನೋಡಕ್ಕೆ ಹೇಳ್ತೀರಾ ಸಿನಿಮಾ? ನಾನು ಸಿನಿಮಾ ಮಾಡಿಲ್ಲ, ಸತ್ಯ ಹೇಳಿದ್ದೀನಿ, ಜೋರಾಗಿ ಹೇಳಿದ್ದೀನಿ, ಹೋರಾಟ ಶುರು ಮಾಡಿದ್ದೀನಿ. ಅಣ್ಣ, ಈ ಸಿನಿಮಾ ನೋಡಿಲ್ಲ ಅಂದ್ರೆ ಏನ್ ಮಿಸ್ ಮಾಡ್ಕೊಂತಾರೆ? ಅವ್ರೇ ಮಿಸ್ ಮಾಡ್ಕೊಬಿಡ್ತಾರೆ. ಥ್ಯಾಂಕ್ಸ್ ಅಣ್ಣ. ಕಾಲೋನಿ ಸಿನಿಮಾದ ನಟೋರಿಯಸ್ ಒಂದು ರೌಡಿ ಇದ್ದಾರೆ. ಅಣ್ಣ, ಈಗ ಕಾಲೋನಿ ಸಿನಿಮಾನ ಏನಕ್ಕೆ ನೋಡ್ಬೇಕು? ಒಂದು ರೀಸನ್ ಕೊಡಿ, ಏನಕ್ಕೆ ನೋಡ್ಬೇಕು ಅಂತ. ಕಾಲೋನಿ ಸಿನಿಮಾ ಏನಕ್ಕೆ ನೋಡ್ಬೇಕಂದ್ರೆ ಅದರಲ್ಲಿ ಒಂದು ಫ್ರೆಂಡ್ಶಿಪ್ ಇದೆ, ಒಂದು ಹೋರಾಟ ಇದೆ, ಸೊ ಒಂದು ಪ್ರೀತಿ ಮನೋಭಾವನೆಗಳಿದ್ದಾವೆ. ಸೊ ಹಾಗಾಗಿ ತಾವೆಲ್ಲರೂ ಬಂದು ನೋಡ್ಬೇಕು ಸಿನಿಮಾ. ನಮ್ಮ ಮಕ್ಕಳಿಗೆ ಒಂದು ಗ್ರೌಂಡ್ ಕೊಡಿಸ್ಬೇಕು ಅಂದ್ಬಿಟ್ಟು ಫ್ರೆಂಡ್ಶಿಪ್ ಅಷ್ಟು ಹೋರಾಟ ಮಾಡ್ತಿದ್ದಾರಲ್ವಾ, ಅದು ಫ್ರೆಂಡ್ಶಿಪ್. ಅದಕ್ಕಿಂತ ಮೇಲ್ಪಟ್ಟ ನಮ್ಮ ಸಾಹೇಬ್ರು ಅಂಬೇಡ್ಕರ್ ಸಾಹೇಬ್ರು ತೋರಿಸ್ತಾರಲ್ವಾ, ಅವ್ರಿಗೊಂದು ಮೆಸೇಜ್ ಕೊಟ್ಟಿದಾರಲ್ವಾ, ಅದು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ. ಜೈ ಭೀಮ್, ಜೈ ಕಾಲೋನಿ. ಕಾಲೋನಿ ಸಿನಿಮಾನ ನಾನು ನೋಡಿದೆ. ತುಂಬಾ ಜನ ಹೊಸಬ್ರೆಲ್ಲ ಆಕ್ಟಿಂಗ್ ಮಾಡಿದ್ದಾರೆ. ಸೊ ರಾಜೀವ್ ಅಣ್ಣ ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಅವರು ಹಿಂದಿನ ಸಿನಿಮಾಗಿಂತ ಈ ಸಿನಿಮಾದಲ್ಲಿ ಸಖತ್ತಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಮತ್ತೆ ನಮ್ಮ ಪ್ಲೇಯಿಂಗ್ ಮಂಜಣ್ಣ ಹೇಳ್ಬೋದು, ಅವರು ರಾಜೀವ ಮಾಡಿದ್ರಲ್ವಾ, ಅದಕ್ಕಿಂತ ಅಪ್ಡೇಟ್ ವರ್ಷನ್ ಅಂತ ಹೇಳ್ಬೋದು. ಸೊ ನೀವೇನಾದ್ರೂ ಸಿನಿಮಾನ ಮಿಸ್ ಮಾಡ್ಕೊಂಡ್ರೆ ತುಂಬಾ ವಿಷಯಗಳನ್ನ ಮಿಸ್ ಮಾಡ್ಕೊಂತೀರಾ. ನನಗೆ ಈ ಸಿನಿಮಾದಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಫ್ರೆಂಡ್ಶಿಪ್, ಎಮೋಷನ್ಸ್, ಮತ್ತು ಡೈರೆಕ್ಟ್ ಆಗಿ ಹೆಡ್ ಶಾಟ್ ಹೊಡೆದಿದ್ದಾರೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಸಿ ಯು ಸೂನ್.